ಲವ್ ಸೆಕ್ಸ್ ದೋಖಾ. ಎಸ್, ಪ್ರೀತಿಯ ನಾಟಕವಾಡಿ ಆತ್ಮಹತ್ಯೆಯ ಬೆದರಿಕೆ ಹಾಕಿ ಅಮಾಯಕ ಹೆಣ್ಣು ಮಕ್ಕಳ ಬದುಕನ್ನ ನರಕವಾಗಿಸ್ತಾ ಇದ್ದಂತಹ ಕಾಮುಕ ವೈದ್ಯನ ಕರಾಳ ಮುಖವನ್ನ ಇದೀಗ ಬಟಾಬಯಲು ಮಾಡಿದ್ದಾರೆ. ಡಾಕ್ಟರ್ ವಿನಯ್ ಕುಮಾರ್ ಎಸ್ ವಿರುದ್ಧ ಇದೀಗ ಪತ್ನಿ ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತದ್ದು. ಹೌದು, ಆರೋಪಗಳ ಪ್ರಕಾರ ಜೂನಿಯರ್ ವೈದ್ಯನೊಬ್ಬನ ಪ್ರೇಮ ಜಾಲಕ್ಕೆ ಬಲಿಯಾಗಿ ಕಳೆದ 12 ವರ್ಷಗಳಿಂದ ನೆನಪಿನ ಶಕ್ತಿಯೇ ಇಲ್ಲದೆ ಜೀವಂತ ಶವವಾಗಿ ಬದುಕಿದಂತಹ ಸೀನಿಯರ್ ವೈದ್ಯೆ ಡಾಕ್ಟರ್ ನಾಗಶ್ರೀ ನಿನ್ನೆ ಇದೀಗ ಕೊನೆ ಉಸಿರನ್ನ ಎಳೆದಿದ್ದಾರೆ. ಈ ಸಾವಿನ ಬೆನ್ನಲ್ಲೇ ಈ ಸೈಕೋ ವೈದ್ಯನ ಒಂದೊಂದೇ ಕ್ರೂರ ಕೃತ್ಯಗಳು ಸಹ ಆತನ ಪತ್ನಿ ಇದೀಗ ಬಾಯ್ಬಿಟ್ಟಿರುವಂತದ್ದು. ಇನ್ನು ಮೈಸೂರಿನ ಖಾಸಗಿ ಕಾಲೇಜಿನ ಆಯುರ್ವೇದ ವಿಭಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ಡಾಕ್ಟರ್ ನಾಗಶ್ರೀ ಅವರಿಗೆ ಅವರ ಜೂನಿಯರ್ ಆಗಿದ್ದಂತಹ ಡಾಕ್ಟರ್ ವಿನಯ್ ಕುಮಾರ್ ಎಸ್ ಪರಿಚಯವಾಗಿದ್ದ. ನಾಗಶ್ರೀ ಅವರನ್ನ ಪ್ರೀತಿಯ ಹೆಸರಿನಲ್ಲಿ ನಂಬಿಸಿದ ವಿನಯ್ ಬಳಿಕ ವಯಸ್ಸಿನ ಕಾರಣ ನೀಡಿ ಮದುವೆಗೆ ಮನೆಯಲ್ಲಿ ಒಪ್ತಾ ಇಲ್ಲ ಎನ್ನುವಂತಹ ನೆಪವನ್ನ ಒಡ್ಡಿರ್ತಾನೆ. ಅಷ್ಟೇ ಅಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಎನ್ನುವಂತಹ ನಾಟಕವನ್ನು ಸಹ ಆಡಿರ್ತಾರೆ. ಅದೇ ರೀತಿಯಾಗಿ 2014ರಲ್ಲಿ ಶ್ರೀರಂಗಪಟ್ಟಣದ ಲಾಡ್ಜ್ ಒಂದಕ್ಕೆ ನಾಗಶ್ರೀ ಅವರನ್ನ ಕರೆದೊಯ್ದು ವಿನಯ್ ಅಲ್ಲಿ ಇಬ್ಬರು ಸಹ ಸಾಯೋಣ ಅಂತ ನಂಬಿಸಿ ಆಕೆಗೆ ನಿದ್ರೆ ಮಾತ್ರೆಯನ್ನ ಮತ್ತು ಓವರ್ ಡೋಸ್ ಇಂಜೆಕ್ಷನ್ ಅನ್ನ ನೀಡಿರ್ತಾನೆ. ಆತನು ಕೂಡ ಆತ್ಮಹತ್ಯೆಗೆ ಯತ್ನಿಸುವುದಾಗಿ ನಾಟಕವಾಡಿದಂತಹ ವಿನಯ್ ಒಂದೇ ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಸೇರಿರ್ತಾನೆ. ಈತ ಓವರ್ ಡೋಸ್ ಇಂಜೆಕ್ಷನ್ ನಿಂದ ಡಾಕ್ಟರ್ ನಾಗಶ್ರೀ ಕೋಮಾಗೆ ಜಾರಿತು. ಅಲ್ಲಿಂದ 12 ವರ್ಷಗಳ ಕಾಲ ಸುಮಾರು 12 ವರ್ಷಗಳ ಕಾಲ ನೆನಪಿನ ಶಕ್ತಿಯನ್ನ ಕಳೆದುಕೊಂಡು ಯಾರನ್ನೂ ಸಹ ಗುರುತಿಸಲಾಗದೆ ಜೀವಂತ ಶವದಂತೆ ನರಳಿದಂತಹ ನಾಗಶ್ರೀ ನಿನ್ನೆ ಮೃತಪಟ್ಟಿದ್ದಾರೆ. ಇನ್ನು 2014ರಲ್ಲಿ ನಾಗಶ್ರೀ ತಂದೆ ವಿನಯ್ ಕೊಲೆ ಮಾಡುವ ಉದ್ದೇಶದಿಂದಲೇ ಇಂಜೆಕ್ಷನ್ ನೀಡಿದ್ದಾನೆ ಎಂದು ದೂರನ್ನು ಸಹ ನೀಡಿದ್ರು. ಇಬ್ಬರೂ ಆತ್ಮಹತ್ಯೆಗೆ ಯತ್ನಿಸಿದ್ರೆ ವಿನಯ್ ಒಬ್ಬನೇ ಹೇಗೆ ಯಾವ ರೀತಿ ಒಂದೇ ದಿನದಲ್ಲಿ ಗುಣವಾಗಿ ಮನೆಗೆ ಬಂದಿರ್ತಾನೆ ಎನ್ನುವಂತಹ ಪ್ರಶ್ನೆಯೂ ಸಹ ಆಕ್ಷನ್ದಲ್ಲಿ ಎದ್ದಿತ್ತು. ಈತ ಪತ್ನಿ ವಿನೋದ್ ನೀಡಿದಂತಹ ದೂರಿಗೂ ಸಹ ವಿನೋದ್ ಪತ್ನಿ ಏನಿದ್ದಾರೆ ಅವ್ರು ನೀಡಿದಂತಹ ದೂರಿಗೂ ಸಹ ಹುಣಸೂರು ಗ್ರಾಮಾಂತರ ಪೊಲೀಸರು ಬಿ ರಿಪೋರ್ಟ್ ಅನ್ನ ಹಾಕಿದ್ದಾರೆ. ಇದನ್ನ ಪ್ರಶ್ನಿಸಿ ವಕೀಲರಾದಂತಹ ಪಾಂಡು ಪೂಜಾರಿ ಅವರು ಸಂತ್ರಸ್ತ ಕುಟುಂಬಗಳಿಗೆ ಅನೇಕ ನ್ಯಾಯವನ್ನ ಕೊಡಿಸಲು ಇದೀಗ ಕೋರ್ಟ್ ಅನ್ನ ಮೆಟ್ಟಿಲೇರಿರುವಂತದ್ದು. ಇನ್ನು ಈ ಪಾಪಿಗೆ ಬಲಿಪಶು ಆದವರ ಪಟ್ಟಿ ಬಹಳ ದೊಡ್ಡದಾಗಿದೆ. ಹೌದು, ಡಾಕ್ಟರ್ ವಿನಯ್ ಕುಮಾರ್ ಕೇವಲ ನಾಗಶ್ರೀ ಅವರ ಜೀವನವಷ್ಟೇ ನಾಶ ಮಾಡಿಲ್ಲ, ಇನ್ನು ಹಲವು ಹೆಣ್ಣು ಮಕ್ಕಳ ಬದುಕನ್ನ ನಾಶ ಪಡಿಸಿರೋದು ಸಹ ಇದೀಗ ಬಹಿರಂಗವಾಗಿದೆ. ಗೌತಮಿ ಹಿರೇಮಠ್, ಈ ಹಿಂದೆ ಚಾರ್ಟೆಡ್ ಅಕೌಂಟ್ ಆಗಿದ್ದಂತಹ ಗೌತಮಿ ಹಿರೇಮಠ್ ಅನ್ನೋರು ಸಹ ಈತನ ಕಾಮದಾಸಿಗೆ ಪ್ರಾಣವನ್ನ ಕಳೆದುಕೊಂಡಿದ್ರು. ಈ ಕೇಸ್ನಲ್ಲಿ ಸದ್ಯ ಇದೀಗ ಪೊಲೀಸರು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿರುವಂತದ್ದು. ಏನೋ ಬರೀ ನಾಗಶ್ರೀ ಅನ್ನುವಂತಹ ಮಹಿಳೆ ಮಾತ್ರ ಅಲ್ಲ, 12 ವರ್ಷದಿಂದ ಆಕೆ ಕೋಮೋದಲ್ಲಿರ್ಬೋದು, ಆದ್ರೆ ಈತ ಬರೀ ನಾಗಶ್ರೀ ಅವರಿಗೆ ಮಾತ್ರ ಅಲ್ಲ, ಗೌತಮಿ ಹಿರೇಮಠ್ ಅನ್ನುವಂತಹ ಮಹಿಳೆಗೂ ಸಹ ಆತನ ಕಾಮದ ಆಸೆಯನ್ನ ಸಹಿಸ್ಕೊಳ್ಳೋಕಾಗದೆ ಆಕೆಯೂ ಸಹ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದುರ್ಘಟನೆ ನಡೆದಿತ್ತು. ಇವೆಲ್ಲ ಕೃತ್ಯಗಳ ನಂತರ ವಿನಯ್ ಮದುವೆ ಆಗಿರ್ತಾನೆ. ಮದುವೆಯಾದಂತಹ ಕೇವಲ 15 ದಿನಕ್ಕೆ ಈತನ ಅಸಲಿ ಮುಖವಾಡ ಏನಿತ್ತು ಅದು ಪತ್ನಿಯ ಎದುರು ಬಯಲಾಗಿರುತ್ತೆ. ಈತ ವಿನಯ್ ಕುಮಾರ್ ಕಾಟ ತಾಳಲಾರದೆ ಪತ್ನಿಯೂ ಸಹ ತವರ ಮನೆಯನ್ನ ಸೇರಿರ್ತಾರೆ. ಇವನು ಎಂಥ ಕ್ರೂರಿ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು ನಾವಿಲ್ಲಿ. ಕೇವಲ ಮದುವೆ ಆದಂತಹ 15 ದಿನದಲ್ಲೇ ಪತ್ನಿ ತವ್ರ ಮನೆಗೆ ಸೇರಿರ್ತಾಳೆ. ಮದುವೆ ಆಗುವಂತಹ ಈತನ ಹಿನ್ನೆಲೆ ಗೊತ್ತಿರ್ಲಿಲ್ಲ. ಏನು ಮದುವೆ ಆದ ನಂತರವೇ ಸಹ ಎಲ್ಲರ ಬಂಡವಾಳ ಏನಿದೆ ಅವೆಲ್ಲವೂ ಸಹ ಗೊತ್ತಾಗೋದು. ಮದುವೆಗೂ ಮುಂಚೆ ನಾನು ದೊಡ್ಡ ಸಾಚ ಅನ್ನೋ ರೀತಿ ಎಲ್ಲಾರ ಮುಂದೆ ನಟನೆ ಮಾಡ್ಕೊಂಡು ಓಡಾಡುವಂತಹ ಈ ಕಾಮ ಪಿಶಾಚಿಗಳಿಗೆ ಏನಂತ ಹೇಳ್ಬೇಕು. ಇನ್ನು ಮದುವೆ ಆದ ಮೇಲೆ ಒಂದೇ ಒಂದು ದಿನವೂ ಸಹ ಸುಖವಾಗಿರ್ಲಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಈಗ ವಿನಯ್ ಪತ್ನಿ ನೀಡಿರುವಂತಹ ಹೇಳಿಕೆ. ಕುಡಿದು ಬಂದು ಹಿಂಸೆ ನೀಡ್ತಾ ಇದ್ದ, ಗನ್ ತೋರಿಸಿ ಬೆದರಿಕೆ ಆಗ್ತಾ ಇದ್ದ, ಅದರ ಜೊತೆಗೆ ಆಸ್ತಿ ಬರ್ಕೊಡು ಬಾ ಎಂದು ಇದೀಗ ಧಮಕಿ ಆಗ್ತಾ ಇದ್ದ ಎನ್ನುವಂತಹ ಮಾತನ್ನು ಸಹ ಇದೀಗ ವಿನಯ್ ಪತ್ನಿ ಹೇಳಿರುವಂತದ್ದು. ಇನ್ನು ನನ್ನಂತೆ ಯಾವ ಹೆಣ್ಣು ಮಕ್ಕಳಿಗೂ ಸಹ ಈ ರೀತಿಯ ಸ್ಥಿತಿ ಬರಬಾರದು ಎಂದು ಪರಿಪರಿಯಾಗಿ ಬೇಡ್ಕೊಂಡಿದ್ದಾಳೆ ಆತನ ಪತ್ನಿ. ನನಗೆ ನ್ಯಾಯ ಬೇಕು, ಅದೇ ರೀತಿಯಾಗಿ
ಇವಾಗ ಮೃತಪಟ್ಟಿರುವಂತಹ ನಾಗಶ್ರೀ ಅವ್ರಿಗೂ ಸಹ ನ್ಯಾಯ ಬೇಕು ಎಂದು ಇದೀಗ ಪತ್ನಿ ಕಣ್ಣೀರಿಟ್ಟಿರುವಂತದ್ದು. ಅಲ್ಲದೆ ಇದೀಗ ಪೊಲೀಸರು ದೂರನ್ನ ನೀಡಿರುವಂತದ್ದು. ಪ್ರಸ್ತುತ ಹುಣಸೂರು ತಾಲೂಕಿನ ಆನ್ಗುಡಿನ ಕ್ಲಿನಿಕ್ ನಡೆಸ್ತಾ ಇರುವಂತಹ ಈ ವೈದ್ಯನ ವಿರುದ್ಧ ಸಾರ್ವಜನಿಕ ವಲಯದಲ್ಲೂ ಸಹ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ತನಿಖೆ ಚಿರುಕುಕೊಂಡು ಈ ನತದೃಷ್ಟ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತಾ ಎನ್ನುವಂತಹ ವಿಚಾರವನ್ನ ಇದೀಗ ಕಾದ್ ನೋಡ್ಬೇಕಾಗಿರುವಂತದ್ದು. ಇಂತಹ ಕಾಮ ಪಿಶಾಚಿಗಳು ನಮ್ಮ ಸುತ್ತಮುತ್ತ ಇರುವವರೆಗೂ ಸಹ ಯಾವ ಹೆಣ್ಣು ಮಕ್ಕಳಿಗೆ ರಕ್ಷಣೆ, ಪ್ರೀತಿ, ಯಾವ ಪ್ರೀತಿನ ನಂಬಬೇಕು ಹೆಣ್ಣು ಮಕ್ಕಳು? ಪ್ರೀತಿಯಲ್ಲಿ ನಂಬಿಕೆ ಅನ್ನುವಂತಹ ಮಾತು ಎಲ್ಲಾರ ಬಾಯಲ್ಲೂ ಎಷ್ಟು ಜೋರಾಗಿ ಕೇಳಿ ಬರುತ್ತೋ ಅದೇ ಪ್ರೀತಿಯಲ್ಲಿ ಎಲ್ಲವೂ ಸಹ ಅಡಗಿದೆ. ಪ್ರತಿಯೊಂದು ಹೆಣ್ಮಕ್ಳು ಸಹ ಪ್ರೀತಿ ಕೊಟ್ಟ ತಕ್ಷಣ ಓಡೋಗ್ಬಿಡ್ತೀವಿ. ಆದ್ರೆ ಆ ಪ್ರೀತಿಯನ್ನ ಪಡ್ಕೋತಾ ಇರ್ಬೇಕಾದ್ರೆ ಆಗ್ತಾ ಇರುವಂತಹ ಹಿಂಸೆ ಇರುತ್ತಲ್ಲ, ಅಂತಹ ಹಿಂಸೆ ಯಾವ ಪಾಪಿಗೂ ಬೇಡ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.